ಅರಣ್ಯ ಇಲಾಖೆಯನ್ನು ನಾನು ದೂರ್ತೇನೆ. ಯಾಕಂದರೆ ಅದು ಬ್ರಿಟಿಷ್ ನೀತಿಯನ್ನು ಅನುಸರಿಸ್ತಿದ್ದೆ. ಆ ಆನೆಗಳನ್ನ ವಾಪಸ್ ದೇವಸ್ಥಾನಕ್ಕೆ ಕೊಟ್ಟು ಅವ್ರು ಚೆನ್ನಾಗಿ ಸಾಕ್ತಾರೆ. ಎನ್ ಜಿ ಒಗಳ ಹತ್ರ ಇವರು ಸುಳ್ಳು ಮಾಹಿತಿಯನ್ನು ಕೊಟ್ಟು ಅದನ್ನು ನಾವು ಇವರು ಹಣ ಬರಬೇಕು. ಯಾರಿಗೆ? ಅರಣ್ಯ ಇಲಾಖೆಗೆ ಹಣ ಬರಬೇಕು. ನಾನು ಅರಣ್ಯ ಇಲಾಖೆಯನ್ನು ನಾನು ದೂರ್ತೇನೆ. ಯಾಕಂದರೆ ಅದು ಬ್ರಿಟಿಷ್ ನೀತಿಯನ್ನು ಅನುಸರಿಸ್ತಿದ್ದೆ. 1947ರಲ್ಲಿ ಏನು ನಡೀತಿತ್ತೋ ಕೋರ್ಟು ಅಂತೇಳಿ ಏನು ಹೇಳ್ತೀವೋ ಅದು ಬ್ರಿಟಿಷರಲ್ಲಿ ಇರೋದು ಜಡ್ಜ್ಮೆಂಟ್ ಏನು ಹೇಳ್ತೀವಿ ಅದು ಅವರು ಮಾಡುವಂಥ ಕಾನೂನು. ಏನೇ ನಮ್ಮ ಸಮಸ್ಯೆ ಅದು ನಾವಲ್ಲಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡುವಾಗ ಅವರೇ ತೀರ್ಮಾನ ಮಾಡುವಂಥ. ನೇಣು ಹಾಕ್ಸೋದು ಅವರೇ, ಜೈಲಿಗೆ ಹಾಕೋದು ಅವರೇ, ಎಲ್ಲ ಅವರೇ, ಲಾಯರು ಅವರೇ, ಕೋರ್ಟ್ ನೀತಿನೂ ಅವ್ರದ್ದೇ. ಅದು ಯಾಕೆ ಹೀಗೆ ಮಾತು ಹೇಳ್ತೀನಿ ಅಂದರೆ, ನಮ್ಮಲ್ಲಿ ಅನಂತ ಭಟ್ ಅಂತ ನಿಮಗೆ ಗೊತ್ತಿರಬೇಕು. ನಿಮ್ಮ ವಿಡಿಯೋ ಜನಜಾಗೃತಿಯಲ್ಲಿ ನಾವು ವಿಡಿಯೋ ಮಾಡಿ ಹಾಕಿದ್ವಿ. ಅವರ ಸಮಸ್ಯೆನ ಇಟ್ಕೊಂಡು ಮಾತು ಹೇಳ್ತೀನಿ. ಯಾಕಂದರೆ ಅರಣ್ಯ ಇಲಾಖೆ ಅವ್ರಿಗೆ ಆಗಿರೋ ಸಮಸ್ಯೆನ ಯಾರು ಕರಿಬೇಕು? ಕೋರ್ಟ್ ಕರಿಬೇಕು. ಇವ್ರೇನು ಮಾಡ್ತಾರೆ ಅಂದರೆ ACF ಅಂತೇಳಿ ACF ಕೋರ್ಟ್ ಅಂತಿದ್ದು ನನಗೆ ಗೊತ್ತಿರಲಿಲ್ಲ. ಅವರು ತಲೆ ತಿರುಗಿ ಬಿದ್ದು ನನಗೆ ಫೋನ್ ಮಾಡಿ ಹೇಳಿದಾಗ ಆಮೇಲೆ ಇದೆಂತ ACF ಕೋರ್ಟ್ ಅಂತೇಳಿ, ತಹಸೀಲ್ದಾರ್ ಕೋರ್ಟ್ ಇದ್ದಂಗೆ ACF ಕೋರ್ಟ್ ಅಂತೇಳಿ. ಅಲ್ಲಿ ಯಾರು ತೀರ್ಮಾನ ಮಾಡಬೇಕು? ಯಾವ ರೀತಿ ತೀರ್ಮಾನ ಮಾಡಬೇಕು? ನಮ್ಮ ಲಾಯರು, ನಾವು ಲಾಯರ್ ಇಡಂಗಿಲ್ಲ ಅಲ್ಲಿ. ACF ಏನು ಹೇಳ್ತಾನೋ ಅಲ್ಲಿ ಬಂದು ನಿಲ್ಲಬೇಕು, ಕೈ ಕಟ್ಟಿ ನಿಲ್ಲಬೇಕು. ಅವ್ರು ಏನು ಮಾಡ್ತಾರೆ, ನಿಮಗೆ ನೋಡಿ ಇದ್ರ ಜಾಗ ನೀವು ಬಿಡಲೇಬೇಕು, ಇಲ್ಲದ ಮೇಲೆ ಕೇಸ್ ಹಾಕ್ತೀವಿ. ಕೇರಳದಲ್ಲಿ ಆಗ್ಬೋದು, ಮೈಸೂರಲ್ಲಿ ಎಲ್ಲೋ ದೇವಸ್ಥಾನದಲ್ಲಿರುವಂಥ ಆನೆಗಳು, ಆ ಆನೆಗಳು ಏನು ಮಾಡ್ತವೆ ಅಂದರೆ ಜನಗಳು ಒಟ್ಟಿಗೆ ಸೇರ್ತು ಜನಗಳಿಗೆ ಉಪದ್ರ ಮಾಡುವಂಥದ್ದು. ಮಾಮೂಲಿ ಕಾಡಾನೆಗಳು ಯಾರಿಗೂ ಉಪದ್ರ ಮಾಡೋದಿಲ್ಲ. ಅದರಿಂದ ನನ್ನ ಒಂದು ಸಲಹೆ ಏನಂದರೆ, ಆ ಆನೆಗಳನ್ನ ವಾಪಸ್ ದೇವಸ್ಥಾನಕ್ಕೆ ಕೊಟ್ಟು ಅವ್ರು ಚೆನ್ನಾಗಿ ಸಾಕ್ತಾರೆ. ಈ ಕಾಡದೇವ್ರಿಗಿಂತನೂ ಇಲ್ಲಿ ಆಹಾರ ಇಲ್ಲ, ಊರಿಗೆ ನುಗ್ತವೆ. ಅದೇ ವಾಪಸ್ ಆ ದೇವಸ್ಥಾನಕ್ಕೆ ಕೊಟ್ಟರೆ ನಮಗೆ ಈ ಆನೆಗಳ ಉಪದ್ರ ಇರೋದಿಲ್ಲ ಅಂಥೇಳಿ ನನ್ನೊಂದು ಭಾವನೆ. ಯಾಕಂದರೆ ನಾವು ನಮಗೆ ಈ ಸಮಸ್ಯೆ ಇರೋದಿಲ್ಲ. ಆನೆ ಈ ಸಾಯಿಸೋದು, ಈ ತುಳಿದಂಥ ಆನೆಗಳು ಮಾಮೂಲಿ ಊರಾನೆಗಳೇ ಸಾಯಿಸಿದ್ದು ಬಿಟ್ಟರೆ ಕಾಡಾನೆ ತುಳಿದು ಸಾಯಿಸ್ತವೆ. ಯಾಕಂದರೆ ನಮ್ಮ ತೋಟದ ಆನೆಗಳು ಬರ್ತವೆ, ಸೀದಾ ಹೋಗ್ತವೆ. ಅದು ಈ ಆನೆಗಳು ಹಂಗಲ್ಲ, ಸೀದಾ ಪೇಟೆ ಒಳಗೆ ಬಂದುಬಿಟ್ಟು ಯಾರು ತುಳಿದ್ಬಿಟ್ಟು ಹೋಗ್ತವೆ. ಅದಕ್ಕೊಂದು ನನ್ನ ಒಂದು ಸಲಹೆ. ಮತ್ತು ಯಾಕಂದರೆ ನಮ್ಮ ಊರಿನ ಒಂದು ಗ್ರಾಮ ಪಂಚಾಯತ್, ದೇವದಾನ ಗ್ರಾಮ ಪಂಚಾಯತ್ ಇದೆ, ಅಲ್ಲೊಂದು ಸಮಸ್ಯೆ ಹೇಳ್ತೀನಿ ನಾನು. 5 ಎಕರೆ ಜಾಗವನ್ನು ಸರ್ಕಾರ ಕೊಟ್ಟಿದೆ. ಏನಕ್ಕೆ? ವಸತಿಗೆ, ಆಮೇಲೆ ಮಶಾಣಕ್ಕೆ, ಆಮೇಲೆ 5 ಎಕರೆ ಒಂದೇ ಕಡೆ ಜಾಗ ಕೊಟ್ಟಿದೆ. ರೆವಿನ್ಯೂ ಇಲಾಖೆಯಿಂದ ಅಪ್ರೂವಲ್ ಆಗಿ ಬಂದಿದೆ. ಎಲ್ಲ ಇದು ತಹಸೀಲ್ದಾರ್ ಸಹ ಬರೆದು ಕೊಟ್ಟಿದ್ದಾರೆ. ಆದರೆ ಅರಣ್ಯ ಇಲಾಖೆಯಲ್ಲಿ ಪರ್ಮಿಷನ್ ಕೊಡ್ತಿಲ್ಲ. ಇದ್ರ ಬಗ್ಗೆ ಯಾರನ್ನ ಬಗ್ಗೆ ಈಗ ನಾವು ಸರ್ಕಾರ ನಮ್ಮದೇ, ಸರ್ಕಾರ ಪ್ರಜಾಪ್ರಭುತ್ವದ್ದು, ಅರಣ್ಯ ಇಲಾಖೆ ಯಾರು? ಇಲ್ಲೊಂದು ಪ್ರಶ್ನೆ ಬರ್ತದೆ. ಅವಾಗ ನಮಗೆ ಆ ಜಾಗ ಯಾರು ಕೊಡುವಂಥದ್ದು? ಸರ್ಕಾರ ಕೊಡುವಂಥದ್ದು, ಅರಣ್ಯ ಇಲಾಖೆ ಕೊಡುವಂಥದ್ದು? ಅದು ಯಾವುದು ರೆವಿನ್ಯೂ ಇಲಾಖೆಯಲ್ಲಿದೆ, ಕೊಡ್ಬೋದು ಅಂತ ನನ್ನ ಭಾವನೆ. ಮತ್ತೊಂದು ನನ್ನೊಂದು ಸಮೀಕ್ಷೆ ಮಾಡಿದ್ದು, ಅದು ಯಾವ ರೀತಿ ಅಂತ ನನಗೆ ಗೊತ್ತಿಲ್ಲ. ಬಟ್ ಈಗ ನಾವು ಹೇಳ್ತೇವೆ, ನಮಗೆ ಒಂದು ಲೆಕ್ಕ ಹಾಕಿ 40 ಹುಲಿ ಇದೆ ಅಂತ ಹೇಳ್ತೇವೆ. ನಮ್ಮ ಶೃಂಗೇರಿ ವ್ಯಾಪ್ತಿಯಲ್ಲಿ 30-40 ಇದೆ. ಆನೆಗಳು 1400 ಅಂತ ನನಗೆ ಮಾಹಿತಿ ಬಂತು ಇವತ್ತು. ಬಟ್ ಅವ್ರು 1000 ಮೇಲೆ ಉಂಟು. ಕಾಡಾನೆ ಉಂಟು, ಜಿಂಕೆ ಉಂಟು, ಪ್ರತಿಯೊಂದು ನಾವು ಮನುಷ್ಯರು ಇದ್ದೀವಿ. ಲೆಕ್ಕ ಹಾಕಿ ಚಿಕ್ಕಮೂರು ವ್ಯಾಪ್ತಿ ಅಂದರೆ ಒಂದು 500 ಕಿಲೋಮೀಟರ್ ರೌಂಡ್ ಅಂತ ತಿಳ್ಕೊಳ್ಳಿ. ಚಿಕ್ಕಮೂರು ಶೃಂಗೇರಿ ಎಲ್ಲ ಸೇರಿಬಿಟ್ಟು 500 ಕಿಲೋಮೀಟರ್ ಲೆಕ್ಕ ಇದೆ. ಒಂದು ರೌಂಡ್ ಸುತ್ತು ಹೊಡೆದ್ರೆ ಒಂದು ಹುಲಿಗೆ 25 ಕಿಲೋಮೀಟರ್ ಬೇಕಂತೆ. ಒಂದು ಹುಲಿ ಸಂಚಾರ ಮಾಡಲಿಕ್ಕೆ 25 ಕಿಲೋಮೀಟರ್ ಬೇಕು. ಒಂದು ಆನೆಗೆ ಡೈಲಿ ಸುತ್ತೋದ್ರೆ ಒಂದು 25 ಕಿಲೋಮೀಟರ್ ಬೇಕು. ನಾವು ಇಮೇಜಿನ್ ಮಾಡ್ಕೋಬೇಕು. ಅದರಲ್ಲಿ ಈಗ 500 ಕಿಲೋಮೀಟ್ರಲ್ಲಿ ಅದರಲ್ಲೊಂದು 7 ತಾಲೂಕು ಸೇರಿದ್ರೆ ಸಿಟಿ ಅಂತ ತಿಳ್ಕೊಳ್ಳಿ, ಚಿಕ್ಕಮೂರು ದೊಡ್ಡ ಸಿಟಿ. ಅವೆಲ್ಲ ಲೆಸ್ ಮಾಡಿದ್ರು 105 ಕಿಲೋಮೀಟರ್ ಅದಕ್ಕೆ ಹೋಗ್ತದೆ. ಬಟ್ 105 ಕಿಲೋಮೀಟರ್ ಅದು ಉಳಿದಿದೆಷ್ಟು ನಮಗೆ? ಮತ್ತು 350 ಕಿಲೋಮೀಟ್ರು. ಆದರೆ ನಮ್ಮ ಹಳ್ಳಿಗಳು ಬರ್ತವೆ, ಯಾವುದು ಪಂಚಾಯತ್, ಗ್ರಾಮ, ಸಿಟಿಗಳು, ಸಣ್ಣ ಸಣ್ಣ ಹಳ್ಳಿಗಳು ಬರ್ತವೆ. ಅದರೂ ಮೈನಸ್ ಮಾಡಿದರು. ಅಲ್ಲಿ ಉಳಿಯುವಂಥ ಕಾಡೆಷ್ಟು? ಒಂದು 150 ಎಕರೆ ಕಿಲೋಮೀಟ್ರ್ ಕಾಡು ಉಳಿಬೋದು. ಬಟ್ ಇಷ್ಟು ಪ್ರಾಣಿಗಳು ಉಂಟಂತೇಳಿ ಈ NGOಗಳಿಗೆ ಸುಳ್ಳು ಮಾಹಿತಿಯನ್ನು ಕೊಡ್ತಾರೆ. ಯಾರು? ದುಡ್ಡು ಕೊಳ್ಳೆ ಹೊಡೆಯೋಕ್ಕೆ NGOಗಳ ಹತ್ರ ಇವರು ಸುಳ್ಳು ಮಾಹಿತಿಯನ್ನು ಕೊಟ್ಟು ಅದನ್ನು ನಾವು ಇವರು ಹಣ ಬರಬೇಕು. ಯಾರಿಗೆ? ಅರಣ್ಯ ಇಲಾಖೆಗೆ ಹಣ ಬರಬೇಕು. ಮತ್ತೊಂದು ಈ ರೀತಿ ವ್ಯವಸ್ಥೆಯನ್ನು ಮಾಡ್ತಾರೆ. ಮತ್ತೊಂದು ನಾವೆಲ್ಲ ಈಗ ಗೊಬ್ಬರ ಎಲ್ಲ ತೊಗೊಳ್ತೀವಿ. ಅದು ಯಾವ ರೀತಿ ಸಬ್ಸಿಡಿ ತೊಗೊಳ್ತಾರೆ ಅಂತ ಗೊತ್ತಿಲ್ಲ. ರೈತರಿಗೆ ಆಗುತ್ತಿರೋ ಮೋಸವನ್ನು ನಾನು ಹೇಳ್ತಿದ್ದೀನಿ. ನಮ್ಮ ಹತ್ರ ನಾವು ಗೊಬ್ಬರ ತಗೋತೀವಿ. ನಮ್ಮ ಹತ್ರ ಆಧಾರ್ ಕಾರ್ಡ್ ನಂಬರ್ ಕೇಳ್ತಾರೆ. ಯಾಕೆ ಕೇಳ್ತಾರೆ? ಯಾರಿಗೆ ಸಬ್ಸಿಡಿ ಹೋಗ್ತದ ನಮಗೆ ಗೊತ್ತಾಗ್ತದೆ. ಇದನ್ನು ನಾವು ಪರಿಶೀಲನೆ ಮಾಡಬೇಕು. ಇದೊಂದು ವಿಚಾರವನ್ನು ತಿಳ್ಕೊಬೇಕು. ಯಾಕಂದರೆ ಆ ಗೊಬ್ಬರದ ಹಣ, ಸಬ್ಸಿಡಿ ಹಣ ಯಾರಿಗೆ ಹೋಗ್ತಾ ಇದೆ? ನಮ್ಮ ಹತ್ರ
ಸೊಸೈಟಿಲಿ ತೊಗೊಳ್ತಾರೆ, ಯಾವುದು ನಂಬರ್ ತೊಗೊಳ್ತಾರೆ. ಯಾಕಂದ್ರೆ ನಾನು ಕೇಳಿದೆ, ನಾನು ಇದು ಯಾರಿಗೆ ಹೋಗುತ್ತೆ ಸಬ್ಸಿಡಿ? ಸುಮ್ಮನೆ ಚಂದ್ರ ನೀನು ಮಾತಾಡಬೇಡ ಅಂತ. ಯಾಕಂತೆ ಏನು ಮಾಡ್ತೀರಾ, ರೆಕಾರ್ಡೆಡ್ ಭೂಮಿ ಏನಿದೆ ಇನ್ ಫ್ಯೂಚರ್ ನಮ್ಮ ಸೊಸೈಟಿಯವರು ಹೇಳಿದ್ರು, ರೆಕಾರ್ಡೆಡ್ ಭೂಮಿಗೆ ಸಬ್ಸಿಡಿ ಕೊಡ್ತಾರೆ ಗೊಬ್ಬರ, ರೆಕಾರ್ಡ್ ಇಲ್ಲದೇ ಇರೋ ಭೂಮಿಗೆ MRP ಹಾಕ್ತಾರಂತೆ. ನೆಕ್ಸ್ಟ್ ಇನ್ ಫ್ಯೂಚರ್ ಕಾನ್ಸೆಪ್ಟು ರೆಕಾರ್ಡ್ ಇಲ್ಲದೇ ಇರೋ ಭೂಮಿಗೆ ಗೊಬ್ಬರನೇ ಕೊಡಲ್ಲ ಅಂತ ಅವ್ರು ಹೇಳೋದು. ಅದೊಂದು ಅದೇ ನಾನು ಪ್ರಶ್ನೆ ಮಾಡಿದ್ದಕ್ಕೆ ಅವ್ರು ನನಗೆ ಉತ್ತರ ಕೊಡಲಿಲ್ಲ. ನೀನು ಮಾತಾಡಬೇಡ ಮೇಲೆ ಸುಮ್ಮನೆ ಇರೋದು. ಅದು ನಾವು ಜಾಸ್ತಿ ಮಾತಾಡಿ ಹೋಗೋದಿಲ್ಲ. ಮಾತಾಡಿ ನಮ್ಮ ಸಿಟ್ಟು ಬಂದರೆ ಮಾತು ಜಾಸ್ತಿ ಹಾಗೆ. ಮತ್ತೊಂದು ವಿಚಾರ, ಈಗ ಒತ್ತುವರಿ ವಿಚಾರ ಹೇಳ್ತೇನೆ. ಯಾಕಂದರೆ ಈ ಏನೋ ಬಿಡಿಸ್ತೀನಿ ಅಂತೇಳಿ 10 ಎಕರೆ ಒಳಗೆ ರೆಕಾರ್ಡ್ ಕೊಟ್ಟು ಉಳಿದೇನು ಬೇಕಾದ್ರೆ ಬಿಡಿಸ್ಬಿಟ್ಟು ಏನು ಮಾಡಬೇಕು, ಅದನ್ನು ಪಂಚಾಯತ್ ವ್ಯಾಪ್ತಿಗೆ ಕೊಡಬೇಕು. ನನ್ನ ಒಂದು ಸಲಹೆ ಸರ್ ಇದು. ಆ ಉಳಿದದನ್ನು ಪಂಚಾಯತ್ ವ್ಯಾಪ್ತಿಗೆ ಕೊಡಬೇಕು. ಅದು ಸರ್ ಅರಣ್ಯ ಇಲಾಖೆ ಕೊಡಬಾರ್ದು. ಈ ಪಂಚಾಯತ್ ವ್ಯಾಪ್ತಿ ಕೊಟ್ಟರೆ ಏನು ಮಾಡಬೇಕು, ಈ ವಸತಿ ಏನೋ ಎಷ್ಟೋ ಜನ ಇದ್ದಾರೆ, ಬಾಡಿಗೆಯಲ್ಲಿದ್ದಾರೆ, ವಸತಿ ಏನು ಇಲ್ದವರು, ಅವ್ರಿಗೆ ಒಂದೊಂದು ಎಕರೆ ಅದ್ರ ಕೊಟ್ಟು ಜಾಗ ಕೊಟ್ಟು ಒಂದು ಮನೆ ಮಾಡುವಾಗೆ, ಒಂದೇನು ಕೃಷಿ ಸಣ್ಣ ಕೃಷಿ ಮಾಡುವಾಗೆ ಒಂದೊಂದು ಎಕರೆ ಕೊಟ್ಟರೆ ಅವಾಗ ಅದು ಅವು ಜಾಗನೂ ಹಾಳಾಗೋದಿಲ್ಲ, ವ್ಯವಸಾಯನೂ ಮಾಡಿಕೊಂಡು ಅವ್ರ ಜೀವನವನ್ನು ಸಮೃದ್ಧಿ ಮಾಡ್ಬೋದು ಅಂತೇಳಿ ಹೇಳ್ತಾ ನಾನು ಜಾಸ್ತಿ ಮಾತಾಡಿ ಹೇಳಿ, ನನ್ನ ಮಾತು ಕಮ್ಮಿ, ಕೆಲವು ಪಾಯಿಂಟ್ಗಳು ಇಟ್ಟಿದ್ದೆ ಅಷ್ಟೇ. ನಾನು ಇದು ನಿಮಗೆ ಹೇಗೆ ಅನಿಸಿದ್ದು ಗೊತ್ತಿಲ್ಲ. ಧನ್ಯವಾದಗಳು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.